ವೇಶ್ಯಾವಾಟಿಕೆಗೆ ನೂಕಲ್ಪಟ್ಟಿದ್ದ ಪ್ರಾಪ್ತಿಯನ್ನ ಮಂಡ್ಯದ ಕೆಆರ್ಪೇಟೆ ಪೊಲೀಸರು ರಕ್ಷಿಸಿದ್ದಾರೆ. ಸುಮಾರು 20 ದಿನಗಳ ಹಿಂದೆ ಹಳ್ಳಿಯೊಂದರಿಂದ ಕೆಆರ್ಪೇಟೆಗೆ ಬಂದಿದ್ದ ಈ ಬಾಲಕಿ ಕೆಲಸ ಹುಡುಕ್ತಾ ಇದ್ಲಂತೆ. ಈಕೆಯನ್ನ ಪರಿಚಯ ಮಾಡಿಕೊಂಡ ಆಟೋ ಡ್ರೈವರ್ ಪ್ರೇಮ್ ಎಂಬಾತ ಬಾಲಕಿಯನ್ನ ಸರಸ್ವತಿ ಬಳಿ ಬಿಟ್ಟಿದ್ದಾನೆ. ಮೊದಲು ಕೆಲಸ ಕೊಡಿಸೋದಾಗಿ ನಂಬಿಸಿದ ಸರಸ್ವತಿ ತಾನು ನಡೆಸ್ತಾ ಇದ್ದ ರಸ್ತೆ ಬದಿ ಹೋಟೆಲ್ನಲ್ಲಿ ಇರಿಸಿಕೊಂಡಿದ್ದಾಳೆ. ನಂತರ ಆಕೆಯನ್ನ ತನ್ನ ಆರೇಬೊಪ್ಪನಹಳ್ಳಿಯ ಮನೆಯಲ್ಲಿ ಬಂಧಿಸಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ಲಂತೆ. ಮಂಡ್ಯದ ಬೆಳಕು ಸೇವಾಶ್ರಮ ಸಂಸ್ಥೆಯ ಅಧ್ಯಕ್ಷೆ ಬೃಂದಾಗೆ ಬಂದ ದೂರವಾಣಿ ಕರೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮಾಡಿ ಬಾಲಕಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಬಾಲಕಿಯಂತೆ ಇನ್ನು ಹಲವು ಬಾಲಕಿಯರು ವೇಶ್ಯಾವಾಟಿಕೆಗೆ ತಳ್ಳಲ್ಪಟ್ಟಿದ್ದಾರೆ ಅಂತ ಬಂಧನದಲ್ಲಿದ್ದ ಬಾಲಕಿ ನೊಂದು ಹೇಳಿದ್ದಾಳೆ. ಇದೀಗ ಈ ಬಾಲಕಿಯ ಬಾಲಮಂದಿರದಲ್ಲಿ ರಕ್ಷಣೆ ಪಡಿತಾ ಇದ್ದಾಳೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಿರೋ ಕೆಆರ್ಪೇಟೆ ಪಟ್ಟಣ ಠಾಣಾ ಪೊಲೀಸರು ಆಟೋ ಡ್ರೈವರ್ ಪ್ರೇಮ್ ಮತ್ತು ದಿಲೀಪ್ ಎಂಬುವರ ಬಂಧನಕ್ಕಾಗಿ ಹುಡುಕಾಟ ಆರಂಭಿಸಿದ್ದಾರೆ.